ಹರಿದ ಬಟ್ಟೆ ಹಾಕಿಕೊಂಡು ಶಾರದಾ ಅನಾಮಿಕರು ಹರೀಶ್ ಭವ್ಯರ ಜೊತೆ ಸೇರಿ ಒಂದು ಮರದ ಕೆಳಗೆ ಕೂತಿರುತ್ತಾರೆ. ಅಮ್ಮ, ನಾನು ಅಣ್ಣೆಯ ಹಾಗೆ ಹೋಗಿ ಎಲ್ಲಾದ್ರೂ ಅನ್ನದಾನ ಮಾಡ್ತಾ ಇದ್ದಾರೋ ಏನೋ ಅಂತ ನೋಡ್ ಬರ್ತೀವಮ್ಮ. ಹಸುವೆನ ತಡಿಲಾರ್ದೆ ಹೋಗ್ತಾ ಇದ್ದೀವಿ. ಹೌದಮ್ಮ, ನಾನು ತಂಗಿ ಹೋಗಿ ಅನ್ನದಾನದ ಬಗ್ಗೆ ತಿಳ್ಕೊಂಡು ಬರ್ತೀವಿ. ಬೇಡ ಮಕ್ಕಳೇ, ಎಲ್ಲೆಲ್ಲೋ ತಿರುಗ್ತಾ ನೀವು ಸುಸ್ತಾಗಿ ಹೋಗ್ತೀರಾ, ದಾರಿನ ಮರ್ತ ಹೋಗ್ತೀರಾ. ಇಲ್ಲಮ್ಮ, ನಾವು ಮರ್ತ ಹೋಗಲ್ಲ. ಹೇಗೆ ಹೋಗ್ತಿದೀವೋ ನೆನಪಿಟ್ಕೊಂಡು ತಿರುಗಿ ಹಾಗೆ ಬರ್ತೀವಿ. ಎಲ್ಲಾದ್ರೂ ಅನ್ನದಾನ ಮಾಡ್ತಾ ಇದ್ರೆ ನಾನು ತಂಗಿ ತಿಂದು ನಿಮ್ಗೋಸ್ಕರ ತಗೊಂಡ್ಬರ್ತೀವಿ. ಏನಂತೀರಾ ಅತ್ತೆ? ಹೋಗಿ ಮಕ್ಕಳೇ, ಆದ್ರೆ ಚೆನ್ನಾಗಿರಿ. ಹೋಗ್ತಾ ಇರುವ ದಾರಿನ ನೀವು ನೆನ್ಪಿಟ್ಕೊಂಡ್ ಬನ್ನಿ. ಎಲ್ಲೆಲ್ಲಿ ತಿರುಗಿದ್ರು ಸರಿ, ಮತ್ತೆ ಇಲ್ಲಿಗೆ ಬರ್ಬೇಕು, ಅದು ಮಾತ್ರ ಮರ್ತು ಹೋಗ್ಬೇಡಿ. ಹಾಗೆ ಅಜ್ಜಿ, ನೀವು ಮಾತ್ರ ಇಲ್ಲೇ ಇರಿ. ನಾವು ಬಂದಾಗ ನೀವು ಇಲ್ದೇ ಇರದೆ ಹೋದ್ರೆ ನಮಗ್ ಕಷ್ಟವಾಗತ್ತೆ. ಮತ್ತೆ ನಾವು ನಿಮ್ಮನ್ನ ಎಲ್ಲಿ ಅಂತ ಹುಡುಕ್ಬೇಕು? ನಾವು ಎಲ್ಲಿಗೂ ಹೋಗಲ್ಲ ಮೊಮ್ಮಗನೇ, ಇಲ್ಲೇ ಈ ಮರದ ಕೆಳಗೆ ಇರ್ತೀವಿ. ನೀನು ಭವ್ಯ ಮಾತ್ರ ಜಾಗ್ರತೆಗೆ ಹೋಗಿ ನೋಡ್ಕೊಂಬನ್ನಿ. ಹಾಗೆ ಅಜ್ಜಿ. ಮಗು ಹರೀಶು, ತಂಗಿ ಕೈಯನ್ನ ಮಾತ್ರ ಗಟ್ಟಿಯಾಗಿ ಹಿಡ್ಕೋ, ಬಿಡಬೇಡ. ಇಲ್ಲಮ್ಮ, ಎಂತಹ ಪರಿಸ್ಥಿತಿಯಲ್ಲೂ ಕೂಡ ತಂಗಿ ಕೈಯನ್ನ ಬಿಡೋದಿಲ್ಲ. ಹೇಗೆ ಇಬ್ಬರು ಹೋಗ್ತಾ ಇದ್ದೇವೋ ಹಾಗೆ ಜೊತೆಯಾಗಿ ಬರ್ತೀವಿ. ಸರಿ ಮಗನೇ, ಜಾಗೃತಿಯಾಗಿ ನೋಡ್ಕೊಂಡು ಹೋಗಿ ಎಂದು ಅನಾಮಿಕ ಹೇಳುತ್ತಲೇ ಹರೀಶ್ ಭವ್ಯಳನ್ನು ಕರೆದುಕೊಂಡು ಆ ಮರದ ಹತ್ತಿರದಿಂದ ಮುಂದಕ್ಕೆ ಹೊರಟು ಹೋಗುತ್ತಾನೆ. ಆಗ ಅನಾಮಿಕ ತನ್ನ ಅತ್ತೆ ಶಾರದಳನ್ನು ಹೀಗೆ ಕೇಳುತ್ತಾಳೆ. ಅತ್ತೆ, ಹೀಗೆ ಎಷ್ಟು ಕಾಲ? ಒಂದು ಮನೆ ಕೂಡ ಇಲ್ಲದೆ ಈ ಮರದ ಕೆಳಗೆ ಇರ್ತೀವಿ. ನನಗ್ ಮಾತ್ರ ಏನ್ ತಿಳಿದಿದೆ ಸೊಸೆ, ನಿಜಕ್ಕೂ ಲೋಕಜ್ಞಾನವೇ ಇಲ್ಲದವಳು. ನಿಮ್ಮ ಮಾವ ಹೇಗೆ ಹೇಳಿದ್ರೋ ಕೇಳೋದ್ ಬಿಟ್ಟು ನನ್ಗೇನ್ ಗೊತ್ತಿದೆ ಹೇಳು? ಹಾಗಂದ್ರೆ ಹೇಗೆ ಅತ್ತೆ? ಹೋದ ವಾರ ನಮ್ಮ ಬದುಕು ಹೇಗಿತ್ತು ಹೇಳಿ, ಈ ವಾರ ಹೇಗಿದೆ? ಭೇದ ನಿಮ್ಗೇನು ತಿಳಿತಾ ಇಲ್ವಾ ಅತ್ತೆ? ತಿಳಿತಾ ಇದೆ ಸೊಸೆ, ಆದ್ರೆ ಏನ್ ಮಾಡೋಣ ಹೇಳು? ನಿನ್ ಮಾವನ್ನೇನೋ ನಾನು ಗಟ್ಟಿಯಾಗಿ ಕೇಳಲಾರ್ದೆ ಹೋಗ್ತಾ ಇದ್ದೀನಿ. ಅವ್ರು ಇಲ್ಲದಾಗ ಗಟ್ಟಿಯಾಗಿ ಕೇಳ್ಬೇಕು ಅಂತಾನೆ ಅಂದ್ಕೋತೀನಿ. ಅವ್ರನ್ನು ಅವ್ರ ಅವತಾರ ನೋಡ್ತಾನೆ ನನ್ನ ಬಾಯಿಂದ ಮಾತು ಕೂಡ ಬರೋದಿಲ್ಲ, ಕಣ್ಣೀರು ಮಾತ್ರ ಬರುತ್ತೆ. ಅದರಿಂದ ಕೇಳ್ಬೇಕು ಅನ್ನೋ ಮಾತನ್ನ ನುಂಗ್ಬಿಟ್ಟು ಹಸುವೆನ ತೀರಿಸ್ಕೊತಾ ಇದ್ದೀನಿ. ಮಾವನ್ನೇ ಕೇಳ್ದಿದ್ರೆ ಏನಾಯ್ತು? ನಿಮ್ ಮಗನಾದ್ರೂ ಕೇಳ್ಬಹುದಲ್ಲ? ನಿಮ್ಮನ್ನ ನಮ್ಮನ್ನ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಅವ್ರ ಮೇಲೆ ಇದೆಯಲ್ಲ. ನಾನು ಮಗನ ಕೇಳಿದರೆ ಪರಿಸ್ಥಿತಿ ನೋಡ್ತಾ ಕೂಡ ಹೇಗೆ ಕೇಳ್ತಾ ಇದ್ಯಾ ಅಮ್ಮ ಅಂತ ತಿರುಗಿ ನನ್ನನ್ನು ಕೇಳ್ತಾನೆ ಮಗ. ಅದಕ್ಕೆ ನಾನು ಏನು ಮಾತಾಡೋದಿಲ್ಲ. ನಿನ್ನ ಮಾವನ್ಗಾಗ್ಲಿ ನನ್ನ ಮಗನ್ಗಾಗ್ಲಿ ನಾನೇನು ಕೇಳಲ್ಲ ಸೊಸೆ. ನಿಜಕ್ಕೂ ಅವ್ರಿಗೇನು ಹೇಳೋದಿಲ್ಲ. ಸರಿಯತ್ತೆ, ಅವರು ಮಾವಯ್ಯ ಬರುತ್ತಲೇ ನಾನೇ ಗಟ್ಟಿಯಾಗಿ ಕೇಳ್ತೀನಿ. ಸೊಸೆ, ನೀನೇನಾದ್ರೂ ಕೇಳ್ಬೇಕು ಅಂದ್ರೆ ಮಗನ್ನ ಕೇಳು, ನಿನ್ ಮಾವನ್ ಮಾತ್ರ ಕೇಳ್ಬೇಡ. ಅವರು ಬೇಜಾರ್ ಮಾಡ್ಕೋತಾರೆ, ದುಃಖ ಪಡ್ತಾರೆ. ಅದನ್ನ ನಾನು ನೋಡಲಾರೆ ಅನಾಮಿಕಾ. ಅಷ್ಟು ಮಾತ್ರ ನನ್ಗೆ ಗೊತ್ತಿಲ್ವಾ ಅತ್ತೆ? ನಾನು ಮಾವನ್ ಕೇಳುವಷ್ಟು ಸಾಹಸ ಮಾಡಲ್ಲ, ನನಗಷ್ಟು ದೊಡ್ಡತನ ಕೂಡ ಇಲ್ಲ, ನಿಜಕ್ಕೂ ಬರಲ್ಲ ಕೂಡ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಮಕ್ಕಳು ಹರೀಶ್ ಭವ್ಯರು ರೋಡಿನ ಸುತ್ತಲೂ ನಡೆಯುತ್ತಾ ಸುತ್ತಮುತ್ತಲೂ ನೋಡುತ್ತಾ ಮುಂದಕ್ಕೆ ಹೋಗುತ್ತಾ ಇರುತ್ತಾರೆ. ಅನಯ್ಯ, ಎಲ್ ನೋಡಿದ್ರು ಎಲ್ಲಿಯೂ ಅನ್ನದಾನ ಮಾಡ್ತಿರೋ ಹಾಗೆ ಅನ್ನಿಸ್ತಾ ಇಲ್ಲ, ಎಲ್ಲಿಯೂ ಕಾಣಿಸ್ತಾ ಇಲ್ಲ. ಹೌದು ತಂಗಿ, ನಾವು ಅಮ್ಮನವ್ರನ್ನ ಬಿಟ್ಟು ಬಹಳ ದೂರ ಬಂದ್ಬಿಟ್ಟಿದೀವಿ. ಎಲ್ಲಿಯೂ ಅನ್ನದಾನ ನಡೀತಾ ಇಲ್ಲ. ನಿಜಕ್ಕೂ ಮಾಡ್ತಾರೋ ಏನೋ ಅನ್ನುವ ಸೂಚನೆ ಕೂಡ ಎಲ್ಲಿಯೂ ಇಲ್ಲ. ಅಣ್ಣ, ನನಗಿನ್ನೂ ನಡೆಯೋಷ್ಟು ಶಕ್ತಿ ಇಲ್ಲ. ತಿರುಗಿ ಅಮ್ಮನವ್ರ ಹತ್ರ ಹೊರಟು ಹೋಗೋಣ. ಇನ್ನು ಸ್ವಲ್ಪ ದೂರ ಹೋಗಿ ನೋಡೋಣ ತಂಗಿ, ಇನ್ನೆಲ್ಲಾದ್ರೂ ಅನ್ನದಾನ ಮಾಡ್ತಾ ಇದ್ದಾರೇನೋ ಅಂತ ನೋಡಿ ಬರೋಣ. ನಾನು ನಡೀಲಾರೆ ಅಣ್ಣಯ್ಯ, ನನ್ನಿಂದ ಆಗೋದಿಲ್ಲ. ಇನ್ನು ಎಷ್ಟು ದೂರ ಹೋದ್ರು ಅನ್ನದಾನ ಮಾಡುವವರು ಮಾಡುವ ಜಾಗ ಕೂಡ ಕಾಣಿಸ್ತಾ ಇಲ್ಲ. ಯಾಕೆ ಬಂದಿದೆ ರಿಸ್ಕ್ ಅಣ್ಣಯ್ಯ? ನಾನು ನಡಿಲಾರ್ದೆ ಇಲ್ಲೇ ಇದ್ರೆ ಅಲ್ಲಿ ಅಮ್ಮ ಅಜ್ಜಿ ಗಾಬರಿ ಆಗ್ತಾರೆ. ನಾವು ಹೊರಟೋಗೋಣ ಬಾ ಅಣ್ಣಯ್ಯ ಎಂದು ಭವ್ಯ ಹೇಳುತ್ತಲೇ ಹರೀಶನಿಗೆ ಕೂಡ ಅದು ನಿಜವೇ ಅನಿಸುತ್ತದೆ. ತಂಗಿಯ ಮಾತು ಇಲ್ಲ ಅನ್ನಲಾರದೆ ಬಂದ ಜಾಗದಿಂದ ತಿರುಗಿ ಅನಾಮಿಕ ಶಾರದ ಇರುತ್ತಿರುವ ಮರದ ಹತ್ತಿರ ನಡೆಯುತ್ತಾ ಇರುತ್ತಾರೆ. ಆಗಲೇ ಹರಿದ ಬಟ್ಟೆಯಿಂದ ಪ್ರಸಾದ್ ರಮೇಶರು ಮರದ ಹತ್ತಿರ ಬರುತ್ತಾರೆ. ಅವರ ನಿರಾಸೆ ಮುಖವನ್ನು ನೋಡುತ್ತಲೇ ಅತ್ತೆ ಸೊಸೆಯರಿಗೆ ಈ ದಿನ ಕೂಡ ಅವರಿಗೆ ಕೆಲಸ ಸಿಕ್ಕಲಿಲ್ಲ ಎಂದು ಬೀದಿ ಕೊಳಾಯಿ ನೀರಿನಿಂದನೇ ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಅರ್ಥವಾಗುತ್ತೆ. ಆದ್ರೂ ಸರಿ, ಅನಾಮಿಕ ಆಸೆಯಿಂದ ಹೀಗೆ ಕೇಳ್ತಾಳೆ. ಏನು ಅಂದ್ರೆ, ಎಲ್ಲಾದ್ರೂ ನಿಮ್ಗೆ ಕೆಲಸ ಸಿಕ್ತಾ? ಇಲ್ಲ ಅನಾಮಿಕಾ, ಎಲ್ಲಿಯೂ ಸಿಕ್ಕಿಲ್ಲ. ಕೆಲಸ ಮಾಡ್ತೀವಿ ಅಂತ ಎಷ್ಟೋ ಬೇಡಿಕೊಂಡ್ರು ಸರಿ, ಯಾರೂ ಕೆಲಸ ಕೊಡ್ತಾ ಇಲ್ಲ. ಹೀಗೆ ಎಷ್ಟು ದಿನ ರೀ ಈ ರೋಡಿನ ಮೇಲೆ ಬದುಕು? ನಂಬಿ ತಪ್ಪು ಮಾಡಿದ್ವಿ ಅನಾಮಿಕಾ, ಅದಕ್ಕೆ ನಮ್ಗೆ ಈ ಶಿಕ್ಷೆ. ಏನ್ ಮಾಡೋಣ ಸೊಸೆ? ಕೆಲಸಕ್ಕಾಗಿ ಎಲ್ಲಿಗೆ ಹೋದ್ರು ನಮ್ಮ ಮುಖನ ನೋಡಿ
ನಿಮ್ ಮುಖ ನೋಡ್ತಾ ಇದ್ರೆ ಒಂದು ಸಲ ಚೆನ್ನಾಗಿ ಬದುಕಿರೋರ ಹಾಗೆ ಕಾಣಿಸ್ತಾ ಇದ್ದೀರಾ. ನೀವು ನಮ್ಮ ಹತ್ರ ಏನ್ ಕೆಲಸ ಮಾಡ್ತೀರಾ? ಹೋಗ್ ಬನ್ನಿ ಅಂತ ಮರ್ಯಾದೆಯಾಗಿ ಹೇಳ್ತಾ ಇದ್ದಾರೆ ಎಂದು ಪ್ರಸಾದ್ ಹೇಳುತ್ತಲೇ ಅನಾಮಿಕಾ ಮತ್ತೊಂದು ಮಾತು ಮಾತನಾಡದೆ ಹೋಗುತ್ತಾಳೆ. ಶಾರದಾ, ಮಕ್ಕಳಲ್ಲಿ ಹಸುವೆ ತಡಿಲಾರ್ದೆ ಎಲ್ಲಾದ್ರೂ ಅನ್ನದಾನ ಮಾಡ್ತಾ ಇದ್ದಾರೋ ಅಂತ ನೋಡ್ಕೊಂಡ್ ಅಂತ ಹೊರಟಿದ್ದಾರೆ ರೀ, ಜಾಗೃತಿಯಾಗಿ ಬರ್ತಾರಲ್ವಾ ಎಂದು ಅನ್ನುತ್ತಾ ಇರುವಾಗಲೇ ಹರೀಶ್ ಭವ್ಯರು ಇವರಿರುವ ಮರದ ಹತ್ರಕ್ಕೆ ಬರುತ್ತಾರೆ. ಇನ್ನು ಕತ್ತಲಾಗುತ್ತದೆ. ಯಾವ ಕಡೆ ಹೋಗಬೇಕು ಅನ್ನೋದು ತಿಳಿಯಲಾರದೆ ಆ ಮರದ ಕೆಳಗೆ ಇರುತ್ತಾರೆ. ಆಗ ಅವರಿಗೆ ಸ್ವಲ್ಪ ದೂರದಲ್ಲಿ ಒಂದು ಮನೆಯ ಮುಂದೆ ಮಿಂಚುತ್ತಿರುವ ಮರ ಕಾಣಿಸುತ್ತದೆ. ಧೈರ್ಯ ಮಾಡಿ ಎಲ್ಲರೂ ಆ ಮರದ ಹತ್ತಿರ ಬರುತ್ತಾರೆ. ಆ ಮರ ಮತ್ಯಾವುದೂ ಅಲ್ಲ, ಟೊಮಾಟೊ ಗಿಡ. ಆ ಗಿಡಕ್ಕೆ ಒಂದೇ ಒಂದು ದೊಡ್ಡ ಟೊಮೆಟೊ ಇರುತ್ತೆ. ಏನು ಅಂದ್ರೆ ಇದು ಟೊಮೊಟೊ ಗಿಡದ ಹಾಗಿದೆ, ಆದ್ರೆ ಇಷ್ಟು ದೊಡ್ಡ ಟೊಮೊಟೊನ ಇದುವರೆಗೂ ನಾನು ಎಲ್ಲಿಯೂ ನೋಡಿಲ್ಲ. ಹೌದು ಶಾರದಾ, ದೊಡ್ಡ ಟೊಮೊಟೊನೇ, ನೋಡೋದಕ್ಕೆ ಚೆನ್ನಾಗಿದೆ. ಸುಟ್ಕೊಂಡು ತಿಂದ್ರೆ ನಮ್ಮೆಲ್ಲರಿಗೂ ಸರಿ ಹೋಗುತ್ತೆ. ಶಾರದಾ, ನೀನು ಸೊಸೆ ಹೋಗಿ ಕಲ್ಲು ಒಲೆ ಇಡಿ, ಮಗ ಹೋಗಿ ಸೌದೆ ತಗೊಂಡ್ಬರ್ತಾನೆ ಎಂದು ಹೇಳುತ್ತಲೇ ಅತ್ತೆ ಸೊಸೆಯರು ಒಂದೊಂದು ದಿಕ್ಕಿಗೆ ಹೋಗುತ್ತಾರೆ. ರಮೇಶ್ ಕೂಡ ಹೋಗುತ್ತಾನೆ. ಸ್ವಲ್ಪ ಸಮಯದಲ್ಲಿಯೇ ಅವರಿರುವ ಮರದ ಹತ್ತಿರ ಕಲ್ಲು ನವಲೆ ಇಡುತ್ತಾರೆ. ರಮೇಶ್ ಸೌದೆ ತಗೊಂಡ್ ಬರ್ತಾನೆ. ಪ್ರಸಾದ್ ಆ ದೊಡ್ಡ ಟೊಮಾಟೋವನ್ನು ಜಾಗೃತಿಯಾಗಿ ಕೊಯ್ಯುತ್ತಾನೆ. ಇನ್ನು ಒಲೆ ಮೇಲೆ ಸಣ್ಣನೆಯ ಕಲ್ಲನ್ನು ಇಟ್ಟು ಟೊಮೊಟೊವನ್ನು ಚೂರು ಮಾಡಿ ಬೇಯಿಸ್ತಾ ಇರ್ತಾರೆ. ಎಲ್ಲರೂ ಆ ಒಲೆ ಸುತ್ತ ಕೂತ್ಕೊಂಡಿರ್ತಾರೆ. ಟೊಮೊಟೊ ಚೂರು ಬೆಂದ ನಂತರ ಎಲ್ಲರೂ ತಿನ್ನುತ್ತಾರೆ. ಮರದ ಕೆಳಗೆ ಮಲಗುತ್ತಾರೆ. ಮಾರನೇ ದಿನ ಆ ಟೊಮೊಟೊ ಗಿಡ ಮಿಂಚುತ್ತಾ ಮತ್ತೆ ಕಾಣಿಸುತ್ತದೆ. ಆ ಮರಕ್ಕೆ ದೊಡ್ಡ ಟೊಮೊಟೊ ಇರುತ್ತೆ. ಆ ಟೊಮೊಟೊನ್ನು ಕೂಡ ಚೂರು ಚೂರಾಗಿ ಕೊಯ್ದು ತಿನ್ನುತ್ತಾರೆ ಅವರೆಲ್ಲ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ರಾತ್ರಿ ಶಾರದಾ ಹೀಗನ್ನುತ್ತಾಳೆ, ಏನು ಅಂದ್ರೆ ಆ ಟೊಮೊಟೊ ಗಿಡಕ್ಕೆ ದಿನಕ್ಕೊಂದು ದೊಡ್ಡ ಟೊಮಾಟೊ ಹೇಗೆ ಬರ್ತಾ ಇದೆ, ಈ ದಿನ ನೋಡ್ಬಿಡ್ಬೇಕು, ಏನಂತೀರಾ? ಹೌದು ಮಾವಯ್ಯ, ನಾನು ಕೂಡ ತಿಳ್ಕೋಬೇಕು ಅಂತಿದೆ. ತಿಳ್ಕೊಳ್ಳೋಣ ತಾತಯ್ಯ ಪ್ಲೀಸ್ ಎಂದು ಎಲ್ಲರೂ ಪಟ್ಟು ಹಿಡಿದಿದ್ದರಿಂದ ಪ್ರಸಾದ್ ಸರಿ ಅನ್ನುತ್ತಾನೆ. ಇನ್ನು ಆ ದಿನ ರಾತ್ರಿ ಎಲ್ಲರೂ ಮರದ ಹಿಂದೆ ಬಚ್ಚಿಕೊಂಡು ಟೊಮೊಟೊ ಗಿಡದ ಕಡೆ ನೋಡುತ್ತಾ ಇರುತ್ತಾರೆ. ಆಗ ಒಂದು ಮುದುಕಿಯ ಆತ್ಮ ಆ ಗಿಡದ ಹತ್ತಿರ ಬರುತ್ತದೆ. ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಾ ಇರುತ್ತಾರೆ. ಆ ಮರದ ಹಿಂದೆ ನಿಂತಿದ್ದು ಸಾಕು, ಎಲ್ಲರೂ ಇಲ್ಲಿಗೆ ಬನ್ನಿ ಎಂದು ಆ ಮುದುಕಿ ಹೇಳುತ್ತಲೇ ಶಾರದಳ ಕುಟುಂಬ ಭಯಪಡುತ್ತಲೇ ಆ ಆತ್ಮದ ಹತ್ತಿರ ಬರುತ್ತಾರೆ. ಆ ಮುದುಕಿಯ ಆತ್ಮವನ್ನು ನೋಡುತ್ತಾರೆ, ಗುರುತು ಹಿಡಿಯುತ್ತಾರೆ. ಅರೇ ದೊಡ್ಡಮ್ಮ, ನೀನಾ? ಟೊಮೊಟೊಗಳನ್ನು ಮಾರಿಕೊಳ್ಳುತ್ತಾ ಬಹಳ ಚೆನ್ನಾಗಿ ಜೀವಿಸ್ತಾ ಇದೆಯಲ್ಲ ನೀನು. ನನ್ನ ಬದುಕನ್ನ ಪಕ್ಕಕ್ಕಿಡಿ ಸ್ವಾಮಿ, ನೀವ್ಯಾಕೆ ಹೀಗಾಗಿದ್ದೀರಾ? ಒಳ್ಳೆ ಮನೆ, ಕಾರು, ಬಂಗಲೆ ಎಲ್ಲ ಏನಾಯ್ತು ಎಂದು ಆ ಮುದುಕಿ ಕೇಳುತ್ತಲೇ ಎಲ್ಲರೂ ಕಣ್ಣೀರು ಹಾಕಿಕೊಳ್ಳುತ್ತಾರೆ. ಪ್ರಸಾದ್ ಹೀಗೆ ದುಃಖದಿಂದ ಹೇಳುತ್ತಾನೆ, ಒಳ್ಳೆತನದ ಮುಸುಕಿನಲ್ಲಿ ನನ್ನನ್ನೊಬ್ಬರು ಮೋಸ ಮಾಡಿದ್ರಮ್ಮ, ಅದಕ್ಕೆ ನಮಗೆ ಈ ಪರಿಸ್ಥಿತಿ ಬಂದಿದೆ. ನಮ್ಮ ಪರಿಸ್ಥಿತಿ ಆಗಿರಲಿ, ನೀನು ಚೆನ್ನಾಗಿ ಇದ್ದೆಯಲ್ಲ. ಆ ದಿನ ನಿನ್ನ ಮೈಯಲ್ಲಿ ಚೆನ್ನಾಗಿಲ್ಲದಿದ್ದರೂ ಟೊಮೊಟೊ ಮಾರ್ತಾ ಇರುವಾಗ ಬೇಡ ಅಂತ ಹೇಳಿ ಹಾಸ್ಪಿಟಲ್ನಲ್ಲಿ ತೋರಿಸಿ ಮನೆ ಹತ್ರ ಬಿಟ್ಟೆನಲ್ಲ, ಆ ಮನೆ ಇದೆ ಸ್ವಾಮಿಯವರೇ ಎಂದು ಆ ಮುದುಕಿ ಹೇಳುತ್ತಲೇ ಆ ಮನೆಯ ಹೊರಗೆ ದೀಪಗಳು ಬೆಳಗುತ್ತಾ ಇರುತ್ತದೆ. ಅದು ಮಣ್ಣಿನ ಮನೆ, ಎಲ್ಲ ಧೂಳು ಕಸ ತುಂಬಿಕೊಂಡು ಕಸದಿಂದ ತುಂಬಿರುತ್ತೆ. ನಾನು ಸತ್ತು ಹೋದ ಮೇಲೆ ಈ ಮನೆಯಲ್ಲಿ ಯಾರೂ ಇಲ್ಲವಲ್ಲ ಸ್ವಾಮಿ, ಅದಕ್ಕೆ ಈ ಮನೆ ಹೀಗೆ ತಯಾರಾಗಿದೆ. ಇನ್ನು ಮೇಲಿಂದ ನೀವು ಯಾವ ಮರದ ಕೆಳಗೆ ಇರುವ ಅಗತ್ಯವೂ ಇಲ್ಲ, ಇಲ್ಲಿಯೇ ಈ ಮನೆಯಲ್ಲೇ ಇರಬಹುದು. ಇಲ್ಲೇ ಇರ್ತೀವಿ ಅಮ್ಮ. ನಿನ್ನ ಆತ್ಮ ಇನ್ನೂ ಇಲ್ಲೇ ಇದೆ ಅಂದ್ರೆ ನಿನ್ನದು ಮಾಮೂಲು ಸಾವು ಅಲ್ಲ ಅನಿಸುತ್ತೆ. ಹೌದಪ್ಪ, ನನ್ನದು ಮಾಮೂಲು ಸಾವಲ್ಲ, ಆಕ್ಸಿಡೆಂಟ್ ಸಾವು. ಮಾಡಿದ್ದು ಯಾರೋ ಅಲ್ಲ, ಈ ಫೋಟೋದಲ್ಲಿರುವ ಹುಡುಗನೇ ಎಂದು ಹೇಳಿ ಒಂದು ಫೋಟೋ ತೋರಿಸುತ್ತಾಳೆ. ಇವನು ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆ ಪಡುವ ಹಾಗೆ ನಾವು ಮಾಡ್ತೀವಿ ಅಮ್ಮ. ಅಯ್ಯ, ನನಗೆ ಜ್ವರ ಬಂದಾಗ ಮಾಡಿದ ಸಹಾಯದ ಕಾರಣದಿಂದ ನಿಮಗೆ ಕೃತಜ್ಞತೆ ತೋರಿಸುವ ಕೆಲಸ ನನಗೆ ಈಗ ಬಂದಿದೆ. ಇನ್ನು ಮೇಲಿಂದ ಇಲ್ಲೇ ಇರಿ. ಇಲ್ಲೇ ಇದ್ದರೆ ನಾನು ನಿಮಗೆ ಮಾಯಾ ಟೊಮೊಟೊ ಗಿಡ ಕೊಡ್ತೀನಿ. ಟೊಮೊಟೊ ವ್ಯಾಪಾರ ಮಾಡಿಕೊಳ್ಳುತ್ತಾ ಜೀವಿಸ್ರಿ. ಒಳ್ಳೆಯವರಿಗೆ ಯಾವತ್ತಿಗೂ ಒಳ್ಳೆಯದೇ ನಡೆಯುತ್ತೆ ಎಂದು ಹೇಳಿ ಮುದುಕಿಯ ಆತ್ಮ ಅಲ್ಲಿಂದ ಮಾಯವಾಗುತ್ತದೆ. ಯಾರು ರೀ ಆ ದೊಡ್ಡ ಹೆಂಗಸು? ಶಾರದಾ, ನಾನು ತರಕಾರಿಗಾಗಿ ಹೋದಾಗ ನನಗೆ ಈಕೆಯ ಪರಿಚಯವಾಯಿತು.
ತುಂಬಾ ಒಳ್ಳೆಯವರು ಎಂದು ಹೇಳಿ ಆ ದಿನದಿಂದ ಶಾರದಳ ಕುಟುಂಬ ಆ ಮನೆಯಲ್ಲಿಯೇ ಇರುತ್ತಾ ಮುದುಕಿ ಕೊಟ್ಟ ಮಾಯಾ ಟೊಮೊಟೊದ ಗಿಡದಿಂದ ಬರುವ ಮಾಯಾ ಟೊಮೊಟೊಗಳನ್ನು ಮಾರಿಕೊಳ್ಳುತ್ತಾ ಜೀವಿಸುತ್ತಾ ಇರುತ್ತಾರೆ. ದಿನಗಳು ಕಳೆಯುತ್ತಿದ್ದ ಹಾಗೆ ಮುದುಕಿಯನ್ನು ಸಾವಿಸಿದ ಸುಧೀರ್ನನ್ನ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುತ್ತಾರೆ. ಪ್ರಸಾದ್ ಅವರನ್ನು ಮೋಸ ಮಾಡಿ ತನ್ನ ಬಿಸ್ನೆಸ್ ಅನ್ನು ಎಳೆದುಕೊಂಡ ಸುದರ್ಶನ್ ಬುದ್ಧಿವಂತಿಕೆಯಿಂದ ಬಿಸ್ನೆಸ್ ಮಾಡುವುದು ಬಾರದೇ ಇದ್ದುದರಿಂದ ಬಹಳ ನಷ್ಟ ಅನುಭವಿಸುತ್ತಾನೆ. ಅದರಿಂದ ಒಂದು ದಿನ ಪ್ರಸಾದ್ ಬಗ್ಗೆ ತಿಳಿದುಕೊಂಡು ಅವನ ಹತ್ತಿರ ಬರುತ್ತಾನೆ ಸುದರ್ಶನ್. ನನ್ನನ್ನು ಕ್ಷಮಿಸು, ನಿನ್ನ ಬಿಸ್ನೆಸ್ ಅನ್ನ ನಿನಗೆ ಕೊಡ್ತೀನಿ. ಬೇಡಪ್ಪ ಸುದರ್ಶನ್, ನಾನು ಈಗ ಟೊಮೊಟೊ ಬಿಸ್ನೆಸ್ ಇಟ್ಕೊಂಡಿದ್ದೀನಿ, ಇದು ಚೆನ್ನಾಗಿದೆ, ಇನ್ನು ಅದು ನಿನ್ನಿಷ್ಟ ಎಂದು ಹೇಳಿ ಕಳಿಸುತ್ತಾನೆ. ಇನ್ನು ಆ ದಿನದಿಂದ ಶಾರದಳ ಕುಟುಂಬಕ್ಕೆ ಒಳ್ಳೆ ದಿನಗಳು ಬರುತ್ತದೆ, ಸಂತೋಷದಿಂದ ಜೀವಿಸುತ್ತಾ ಇರುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಹೈವೇ ರೋಡ್ ಮೇಲೆ ಒಬ್ಬ ಮಹರ್ಷಿ ಹಾಗೆ ನಡೆದುಕೊಂಡು ಮುಂದಕ್ಕೆ ಹೋಗುತ್ತಾ ಇರ್ತಾನೆ. ದೇವರೇ, ಈ ಹೊತ್ತು ಅನ್ನದಾತರು ಯಾರೋ ಏನೋ ಅವರ ಕುಟುಂಬನ ತಣ್ಣಗೆ ನೋಡುತ್ತಂದೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಒಂದು ಕಡೆ ಮಿಂಚುವ ಅಂದದಿಂದ ಅಂದವಾಗಿ ಕಟ್ಟಿದ ಒಂದು ಬೆಲೆ ಬಾಳುವ ಹೋಟೆಲ್ ಕಾಣಿಸುತ್ತೆ. ಮಹರ್ಷಿ ಆ ಹೋಟೆಲ್ ಹತ್ರಕ್ಕೆ ಬರ್ತಾನೆ. ಡೋರ್ ಹತ್ರ ನಿಂತ ಸೆಕ್ಯೂರಿಟಿ ಗೋವಿಂದ್ ವಿನಯದಿಂದ ಮಹರ್ಷಿಗೆ ನಮಸ್ಕರಿಸುತ್ತಾನೆ. ಎಲ್ಲ ಚೆನ್ನಾಗಿ ನಡೆಯುತ್ತೆ, ಓಂ ನಮ ಶಿವಾಯ ಎಂದು ಮಹರ್ಷಿ ಹೇಳುತ್ತಲೇ ಗೋವಿಂದ್ ಆ ಗಾಜಿನ ಬಾಗಿಲು ತೆಗೆಯುತ್ತಾನೆ. ಮಹರ್ಷಿ ಒಳಗೆ ಹೋಗುತ್ತಾನೆ. ಒಳಗೆಲ್ಲ ತಣ್ಣಗೆ ಪ್ರಶಾಂತವಾಗಿರುತ್ತೆ. ಅಲ್ಲಲ್ಲಿ ತಿರುಗುತ್ತಾ ಇರುವವರ ಜೊತೆ ಸಂದಣಿಯಾಗಿ ಕೂಡ ಇರುತ್ತೆ. ಮಹರ್ಷಿ ಖಾಲಿಯಾಗಿರುವ ಟೇಬಲ್ ಹತ್ರ ಹೋಗಿ ಕೂತ್ಕೋತಾನೆ. ಮಗು, ಇಲ್ಲಿ ಯಾರು? ತುಂಬಾ ಹಸಿವೆ ಆಗ್ತಿದೆ, ಸ್ವಲ್ಪ ಅನ್ನ ಹಾಕಿ. ಅನ್ನದಾತ ಸುಖಿ ಭವ ಅಂತ ಆಶೀರ್ವದಿಸಿ ಹೊರಟು ಹೋಗ್ತೀನಿ ಎಂದು ಆ ಮಹರ್ಷಿ ಅನ್ನುತ್ತಾ ಇರುವಾಗ ಆ ಹೋಟೆಲ್ ಯಜಮಾನ ಅಭಿನವ್ ಮಹರ್ಷಿ ಹತ್ರ ಬರ್ತಾನೆ. ಮಹರ್ಷಿಯನ್ನು ನೋಡುತ್ತಲೇ ಎಲ್ಲೆಲ್ಲದ ಕೋಪ ಬರುತ್ತೆ ಅವನಿಗೆ. ಮಹರ್ಷಿ ಮಾತ್ರ ಆ ಕೋಪವನ್ನು ಹಚ್ಚಿಕೊಳ್ಳದೆ, ಮಗು, ತುಂಬಾ ಹಸಿವಾಗ್ತಾ ಇದೆ, ತಿನ್ನೋದಕ್ಕೆ ಏನಾದ್ರೂ ಕೊಡಿ ಎಂದು ಕೇಳುತ್ತಾನೆ. ಆಗ ಅಭಿನವ್ ಕೋಪದಿಂದ ಸೆಕ್ಯೂರಿಟಿ ಸೆಕ್ಯೂರಿಟಿ ಎಂದು ಗಟ್ಟಿಯಾಗಿ ಕರೆಯುತ್ತಾನೆ. ಆ ಕರೆ ಕೇಳಿ ಗೋವಿಂದ್ ಓಡಿಕೊಂಡು ಅಲ್ಲಿಗೆ ಬರ್ತಾನೆ. ಏನೋ ಇದು, ಯಾರನ್ನ ಕಂಡ್ರೆ ಅವರನ್ನ ಒಳಗಡೆ ಕಳ್ಸೋದೇನಾ? ಸರ್, ಅವರು ಮಹರ್ಷಿಯವರು, ಮಹಿಮೆ ಶಕ್ತಿ ಇರುವ ದೊಡ್ಡವರು, ಲೋಕಜ್ಞಾನ ಇರುವವರು ಸರ್. ಹೌದಾ? ಈಗ ಹೊರಗೆ ತಳ್ಳು, ಹಸಿವೆಯ ಬೆಲೆ ಕೂಡ ತಿಳ್ಕೊತಾನೆ. ಕ್ಷಮಿಸಿ ಸರ್, ನಾನು ನನ್ನ ಡ್ಯೂಟಿನ ಬಿಡ್ತೀನಿ ಹೊರತು ಆ ಮಹರ್ಷಿಯವರನ್ನು ಮಾತ್ರ ಹೊರಗೆ ಕಳಿಸೋದಿಲ್ಲ, ಹೊರಗೆ ತಳ್ಳಲ್ಲ ಸರ್ ಎಂದು ಗೋವಿಂದ್ ಉತ್ತರ ಹೇಳುತ್ತಲೇ ಅಭಿನವ್ಗೆ ಕೋಪ ಮತ್ತಷ್ಟು ಹೆಚ್ಚಾಗುತ್ತದೆ. ಅದರಿಂದ ಗೋವಿಂದನ ಕೆನ್ನೆ ಮೇಲೆ ಹೊಡಿತಾನೆ. ಸರ್, ನೀವು ನನಗೆ ಹೊಡೆದ್ರು ಬೈದ್ರು, ನಾನು ಮಾತ್ರ ಮಹರ್ಷಿಯವನ್ನ ಹೊರಗೆ ಕರ್ಕೊಂಡು ಹೋಗಲ್ಲ. ನಿಮಗೂ ನಿಮ್ಮ ಡ್ಯೂಟಿಗೂ ಒಂದು ದೊಡ್ಡ ನಮಸ್ಕಾರ. ಇನ್ನು ಮೇಲಿಂದ ನಾನು ಕಾಣಿಸಲ್ಲ ಸರ್ ಎಂದು ಹೇಳಿ ಗೋವಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅಭಿನವ್ಗೆ ತೀವ್ರವಾದ ಕೋಪ ಬರುತ್ತೆ. ತಡ ಮಾಡದೆ, ಇಲ್ಲಿ ನೋಡಿ, ಎಸಿ ಜೊತೆ ಬಹಳ ಬೆಲೆ ಬಾಳುವ ಹೋಟೆಲ್ ಕಟ್ಸಿದ್ದು ನಿಮ್ಮಂತವರಿಗಾಗಿ ಅಲ್ಲ. ಇಲ್ಲಿಗೆ ದೊಡ್ಡ ದೊಡ್ಡವರು ಬರ್ತಾರೆ, ದೊಡ್ಡ ಮನುಷ್ಯರು ಬರ್ತಾರೆ, ದುಡ್ಡಿರುವವರು ಬರ್ತಾರೆ. ದಯವಿಟ್ಟು ಇಲ್ಲಿಂದ ಹೋಗಿ. ಯಾರು ಬಂದ್ರು, ಹೇಗೆ ಬಂದ್ರು, ಇಲ್ಲಿಗೆ ಯಾವ ವಿಧದಿಂದ ಬಂದ್ರು? ಎಲ್ಲರೂ ಉಸಿರಾಡುವುದು ಒಂದೇ ಗಾಳಿ ಅಲ್ವ ಸ್ವಾಮಿ. ನೀನೂ ಮನುಷ್ಯ, ನಾನೂ ಮನುಷ್ಯ. ನಮ್ಮಲ್ಲಿ ನಮಗೆ ಈ ಭೇದ ಏನಕ್ಕೆ ಹೇಳಿ? ತುಂಬಾ ಹಸಿವಾಗ್ತಾ ಇದೆ, ಅನ್ನ ಹಾಕು. ಹೊಟ್ಟೆ ತುಂಬ ತುಂಬಿದ್ರೆ ಕರುಣೆಯಿಂದ ದಯದಿಂದ ಆಶೀರ್ವದಿಸಿ ಹೊರಟೋಗ್ತೀನಿ. ನಿಧಾನವಾಗಿ ಸಮಾಧಾನದಿಂದ ಹೇಳಿದ್ರೆ ನೀನ್ ಕೇಳಲ್ವಲ್ಲ? ನಡಿ, ಹೊರಗೆ ಬಾ. ಈಗಲ್ಲ, ಹೊರಗೆ ಬಾ ಎಂದು ಅಭಿನವ್ ಮಹರ್ಷಿ ಕೈಯನ್ನು ಹಿಡಿದುಕೊಂಡು ಗಬಗಬ ಹೊರಗೆ ಎಳೆದುಕೊಂಡು ಬಂದು ಗ್ಲಾಸ್ ಡೋರ್ ಹತ್ರ ನಿಂತ್ಕೊಂಡು ತಳ್ಳಿ ಬಿಡುತ್ತಾನೆ. ಮಹರ್ಷಿ ಕೆಳಗೆ ಬೀಳುತ್ತಾನೆ. ಮತ್ತೆ ನನಗೆ ಸುತ್ತಮುತ್ತಲ ಕಾಣಿಸಬಾರ್ದು ಎಂದು ಹೇಳಿ ಅಭಿನವ್ ಒಳಗಡೆಗೆ ಹೊರಟು ಹೋಗುತ್ತಾನೆ. ಕೆಳಗೆ ಬಿದ್ದ ಮಹರ್ಷಿ ಮೇಲಕ್ಕೆ ಎದ್ದು, ಓಂ ನಮ ಶಿವಾಯ, ಹರ ಹರ ಶಂಭೋ ಶಂಕರ ಎಂದು ಮಹರ್ಷಿ ಅಲ್ಲಿಂದ ಮುಂದಕ್ಕೆ ನಡೆದುಕೊಳ್ಳುತ್ತಾ ಹೋಗ್ತಾ ಇರ್ತಾನೆ. ಇನ್ನು ಅದೇ ಹೈವೇ ಮೇಲೆ ಒಂದು ಕಡೆ ಐಸ್ ಚೂರುಗಳಿಂದ ಕಟ್ಟಿದ ಐಸ್ ಹೋಟೆಲ್ನಲ್ಲಿ ಅತ್ತೆ ಸೊಸೆಯರೊಬ್ಬರು ದಿಗಿಲಿನಿಂದ ಕರಗಿ ಹೋಗುತ್ತಿರುವ ಐಸ್ ಬ್ಲಾಕ್ಸ್ ಅನ್ನ ನೋಡುತ್ತಾ, ಅತ್ತೆ, ಐಸ್ ಕರಗಿ ಹೋಗ್ತಾ ಇದೆ. ನಂಗೂ ಕಾಣಿಸ್ತಾ ಇದೆ ಸೊಸೆ, ನಾನೇನು ಕುರುಡಿಯಲ್ಲ. ನನ್ನ ಕಣ್ಣಿನ ನೋಟ ಏನು ಮಂದವಾಗ್ಲಿಲ್ಲ. ನೀನು ಪದೇ ಪದೇ ಅತ್ತೆ ಐಸ್ ಕರಗಿ ಹೋಗ್ತಾ ಇದೆ ಅಂತ ಹೇಳೋದಕ್ಕೆ. ಅದಲ್ಲ ಅತ್ತೆ, ಐಸ್ ಕರ್ಗಿ ಹೋಗದ ಹಾಗೆ ಏನಾದ್ರೂ ಚುಟ್ಕಾಗಳಿದ್ರೆ ಹೇಳಿ. ಅಂತದೇನಾದ್ರೂ ಗೊತ್ತಿದ್ರೆ ಯಾವಾಗ್ಲೂ ಹೇಳ್ತಾ ಇದ್ನಲ್ಲೇ ಸೊಸೆ. ಈಗ ಹೇಗೆ ಅತ್ತೆ? ಇಲ್ಲವಾಗಿದ್ದರಿಂದ ನಮ್ಮ ಶೀಟ್ ಹೋಟೆಲ್ ತಣ್ಣಗಿಲ್ಲ, ಆದ್ರಿಂದ ಯಾರು ಬರ್ತಾ ಇಲ್ಲ ಅಂತ ಹೇಳಿ ಇದ್ದ ದುಡ್ಡೆಲ್ಲ ಖರ್ಚು ಮಾಡಿಸಿ ಈ ಐಸ್ ಹೋಟೆಲ್ ಕಟ್ಟಿಸ್ದೆ. ಈಗ ನೋಡು,
ಬಿಸಿಲು ಕಾಲವಾಗಿದ್ದರಿಂದ ನಮ್ಮ ಶೀಟ್ ಹೋಟೆಲ್ ತಣ್ಣಗಿಲ್ಲ, ಆದ್ರಿಂದ ಯಾರು ಬರ್ತಾ ಇಲ್ಲ ಅಂತ ಹೇಳಿ ಇದ್ದ ದುಡ್ಡೆಲ್ಲ ಖರ್ಚು ಮಾಡಿಸಿ ಈ ಐಸ್ ಹೋಟೆಲ್ ಕಟ್ಟಿಸ್ದೆ. ಈಗ ನೋಡು. ಕ್ಷಮಿಸಿ ಅತ್ತೆ, ಐಸ್ ಹೋಟೆಲ್ ಕಟ್ಟುವಾಗ ಐಸು ಹೀಗೆ ಕರಗಿ ಹೋಗುತ್ತೆ ಅನ್ನುವ ಆಲೋಚನೆನೇ ಬರಲಿಲ್ಲ. ಈಗ ಅಂದ್ಕೊಂಡ್ರೆ ಏನ್ ಪ್ರಯೋಜನ ಸೊಸೆ? ಮೊದಲು ಆಲೋಚನೆ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು. ಶೀಟಿನ ಶೆಡ್ ಅಲ್ಲಿ ಸಂಪಾದಿಸಿದ ದುಡ್ಡೆಲ್ಲ ಹಾಗೆ ಇರ್ತಾ ಇತ್ತು. ಐಸ್ ಹೋಟೆಲ್ ಬಗ್ಗೆ ನಿಮಗೆ ಹೇಳಿದಾಗ ಕನಿಷ್ಠ ನೀವಾದ್ರೂ ಐಸ್ ಚೂರು ಕರ್ಗೋದ್ರೆ ಹೇಗೆ ಸೊಸೆ ಅಂತ ಪ್ರಶ್ನೆ ಕೂಡ ಹಾಕಿಲ್ಲ. ನಿಜಕ್ಕೂ ಇಂತ ಅನುಮಾನ ನಮ್ಗೆ ಯಾವಾಗ್ಲೂ ಬರ್ಲೇ ಇಲ್ಲಲ್ಲ ಅತ್ತೆ. ಸೊಸೆ, ನಾನೊಂದ್ ಮಾತು ಹೇಳಿ ಅತ್ತೆ. ಈ ಐಸ್ ಹೋಟೆಲ್ ಮೇಲೆ ನಮಗೆ ಬರುವ ಸಂಪಾದನೆಗಿಂತ ಖರ್ಚಾಗುವ ದುಡ್ಡೇ ಹೆಚ್ಚು. ಅದಕ್ಕೆ ನಮಗೆ ಈ ಹೋಟೆಲ್ ಬೇಡ, ಏನು ಬೇಡ. ಐಸ್ ಕರಗಿ ಹೋಗ್ತಾ ಇದ್ದ ಹಾಗೆ ಹೊಸ ಐಸ್ ತಗೊಂಡ್ ಬರೋದಕ್ಕೆ ಬಹಳ ಹೆಚ್ಚು ದುಡ್ಡು ಖರ್ಚಾಗುತ್ತೆ. ಅದು ಅಲ್ಲದೆ ಐಸ್ ಚೂರು ಕರಗಿ ಹೋಟೆಲ್ ಎಲ್ಲ ನೀರಿಂದ ತುಂಬಿ ಹೋಗ್ತಾ ಇದೆ. ಆ ನೀರನ್ನ ಮೇಲಕ್ಕೆ ಪರ್ಕೆಯಿಂದ ಹೊಡಿಲಾರ್ದೆ ನನಗೆ ಸೊಂಟ ನೋವು ಬರ್ತಾ ಇದೆ ಸೊಸೆ. ಅದಕ್ಕೆ ಅಂತ ನಮಗೆ ಈ ಐಸ್ ಹೋಟೆಲು ಬೇಡ, ಏನು ಬೇಡ. ಪೂರ್ತಿಯಾಗಿ ಐಸ್ ಚೂರುಗಳೆಲ್ಲ ಕರಗಿ ಹೋದ ಮೇಲೆ ಯಾವತ್ತಿನ ಹಾಗೆ ಶೇಟ್ ಇರುವ ಹೋಟೆಲ್ ಇಟ್ಕೊಳ್ಳೋಣ, ಬಂದವರಿಗೆ ಅನ್ನ ಹಾಕೋಣ, ಹಾಗೆ ಬಂದ ಅಲ್ಪ ಸ್ವಲ್ಪ ದುಡ್ಡಿನಿಂದ ಜೀವಿಸೋಣ ಸೊಸೆ ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕುತ್ತಾಳೆ. ನೀನು ದುಃಖ ಪಡ್ತಾ ಕಣ್ಣೀರು ಹಾಕೊಂಡ್ರು ನನ್ನ ಕಾಲಿಗೆ ಬಿದ್ರು ಇನ್ನು ನಾನು ಕೇಳೋದಿಲ್ಲ. ಐಸ್ ಹೋಟೆಲು ಕನ್ಸಾಗಿ ಉಳಿಯುತ್ತಾತೆ ಅಷ್ಟೇ ಸೊಸೆ. ಐಸ್ ಕರಗಿ ಹೋಗದ ಹಾಗೆ ಇರುವ ಹಾಗೆ ಏನಾದ್ರೂ ಮಾಯ ಆಗ್ಲಿ ಮಂತ್ರವಾದ್ರೂ ಇದ್ರೆ ಹೇಳು, ಆಗ ಐಸು ಖರ್ಚಾಗಲ್ಲ, ನಿನ್ನ ಐಸ್ ಹೋಟೆಲ್ಲು ಹಾಗೆ ಇರುತ್ತೆ. ಅಂತಹ ಮಾಯ ಮಂತ್ರಗಳು ಬಂದಿದ್ರೆ ನಾನು ಇದುವರೆಗೂ ಯಾಕೆ ಸುಮ್ಮನೆ ಇರ್ತಾ ಇದ್ದೆ ಅತ್ತೆ? ಏನೋ ಒಂದು ಮಾಯ ಮಾಡಿ, ಏನೋ ಒಂದು ಮಂತ್ರ ಹಾಕಿ ಐಸನ್ನ ಕರಗಿ ಹೋಗದ ಹಾಗೆ ಮಾಡ್ತಾ ಇದ್ದೆ ಇಲ್ಲ. ಸಾರಿ ಸೊಸೆ, ನೀನ್ ಮನೆಗೆ ಹೋಗು. ನಾನು ಐಸ್ ಎಲ್ಲ ಪೂರ್ತಿ ಕರಗಿ ಹೋಗುವವರೆಗೂ ಇರ್ತೀನಿ. ಇಷ್ಟರಲ್ಲಿ ಯಾರಾದ್ರೂ ತಿನ್ನೋದಕ್ಕೆ ಬಂದ್ರೆ ಮಾಡಿದ ಅಡಿಗೆನ ಬಡಿಸ್ತೀನಿ. ಅಷ್ಟರೊಳಗೆ ನಾನು ಬಂದ್ಬಿಡ್ತೀನಿ ಬಿಡು ಎಂದು ಅತ್ತೆ ಶಾರದಾ ಹೇಳುತ್ತಲೇ ಸೊಸೆ ಅನಾಮಿಕಾ ಏನು ಮಾತನಾಡದೆ ದುಃಖದಿಂದ ಐಸ್ ಹೋಟೆಲ್ ಇಂದ ನಡೆದುಕೊಳ್ಳುತ್ತಾ ಹೋಗ್ತಾ ಇರ್ತಾಳೆ. ಏಯ್ ಸೊಸೆ, ಸ್ಕೂಟಿ ತಗೊಂಡ್ ಹೋಗೆ. ಬೇಡ ಬಿಡಿಯತ್ತೆ ಎಂದು ದುಃಖದಿಂದ ನಡೆದುಕೊಳ್ಳುತ್ತಾ ಮುಂದಕ್ಕೆ ಹೋಗುತ್ತಾ ಇರುವಾಗ ಒಂದು ಕಡೆ ದಾರಿಯಲ್ಲಿ ಮಹರ್ಷಿ ಎದುರಿಗೆ ಬರ್ತಾನೆ. 1 ನಿಮಿಷ ನಿಲ್ಲು ತಾಯಿ ಎಂದು ಹೇಳುತ್ತಲೇ ಅನಾಮಿಕಾ ಮಹರ್ಷಿ ಹತ್ರ ನಿಂತು ಬಿಡ್ತಾಳೆ. ಮಹರ್ಷಿಯನ್ನು ನೋಡಿ, ಮಹರ್ಷಿಯವರಿಗೆ ನಮಸ್ಕಾರ, ಕಾರ್ಯಸಿದ್ಧಿ ಪ್ರಾಪ್ತಿರಸ್ತು ಎಂದು ಹೇಳುತ್ತಲೇ ಅನಾಮಿಕಳಿಗೆ ಸಂತೋಷವಾಗುತ್ತದೆ. ಹೇಳಿ ಸ್ವಾಮಿ. ಇಲ್ಲಿ ನೋಡು ತಾಯಿ, ನನಗೆ ತುಂಬಾ ಹಸಿವಾಗ್ತಾ ಇದೆ, ಕೈಲಾದರೆ ಅನ್ನ ಹಾಕಿಸಮ್ಮ ಎಂದು ಮಹರ್ಷಿ ಕೇಳುತ್ತಲೇ ಅನಾಮಿಕಳಿಗೆ ಪಾಪವೆನಿಸುತ್ತೆ. ಅಯ್ಯೋ ಸ್ವಾಮಿ, ಎಂತ ಮಾತು, ಬನ್ನಿ ಎಂದು ಮಹರ್ಷಿಯನ್ನು ಕರೆದುಕೊಂಡು ತನ್ನ ಐಸ್ ಹೋಟೆಲ್ಗೆ ಬರುತ್ತಾಳೆ. ಶಾರದಾ ನೋಡಿ, ಏನಾಯ್ತು ಸೊಸೆ? ಅತ್ತೆ, ಈ ಸ್ವಾಮಿಯವರಿಗೆ ತುಂಬಾ ಹಸಿವಾಗ್ತಾ ಇದೆ ಅಂತೆ, ತಿನ್ನೋದಕ್ಕೆ ಅನ್ನ ಹಾಕು ಅಂತ ಕೇಳಿದ್ರು. ಅದಕ್ಕೆ ಹತ್ತಿರ ನಿಂತು ನಮ್ಮ ಐಸ್ ಹೋಟೆಲ್ಗೆ ಕರ್ಕೊಂಡ್ಬಂದೆ. ಒಳ್ಳೆ ಕೆಲಸ ಮಾಡ್ದೆ ಕಣೆ. ಸ್ವಾಮಿಯವ್ರನ್ನ ಅಲ್ಲಿ ಕೂರ್ಸು, ನಾನು ಹೋಗಿ ಬಾಳೆ ಎಲೆ ಅನ್ನ ಅಡಿಗೆ ತಗೊಂಡ್ಬರ್ತೀನಿ ಎಂದು ಹೇಳಿ ಶಾರದಾ ಒಳಗಡೆಗೆ ಹೊರಟು ಹೋಗುತ್ತಾಳೆ. ಅನಾಮಿಕಾ ಸ್ವಾಮಿಯನ್ನು ನೀರಿಲ್ಲದ ಒಂದು ಜಾಗ ಪೀಠ ಹಾಕಿ ಕೂರಿಸುತ್ತಾಳೆ. ಶಾರದಾ ಬಾಳೆ ಎಲೆ ಹಾಕುತ್ತಾಳೆ, ಎಲ್ಲ ತರದ ಅಡಿಗೆ ಬಡಿಸುತ್ತಾಳೆ. ಅನಾಮಿಕಾ ಸ್ವಾಮೀಜಿಗೆ ಬೀಸಣಿಗೆ ಬೀಸ್ತಾ ಇರ್ತಾಳೆ. ತಿಂತಾ ಇರಿ ಸ್ವಾಮಿ, ನಾನು ಹೋಗಿ ನೀವು ಕುಡಿಯೋದಕ್ಕೆ ನೀರ್ ತಗೊಂಡ್ಬರ್ತೀನಿ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ ಬೀಸ್ತಾ ಇರ್ತಾಳೆ. ಎಷ್ಟು ಇಷ್ಟದಿಂದ ಮಹರ್ಷಿ ಅತ್ತೆ ಸೊಸೆಯರು ಬಡಿಸಿದ ಊಟ ತಿಂತಾ ಇರ್ತಾನೆ. ಶಾರದಾ ನೀರು ತೆಗೆದುಕೊಂಡು ಬಂದು ಮಹರ್ಷಿ ಪಕ್ಕದಲ್ಲೇ ಇಡ್ತಾಳೆ. ಅಯ್ಯ ಸ್ವಾಮಿಯವರೇ, ಇನ್ನೇನಾದ್ರೂ ತಗೊಂಬ ಅಂತೀರಾ? ಇನ್ನೇನು ಬೇಡ ತಾಯಿ ಎಂದು ಹೇಳಿ ಮಹರ್ಷಿ ಹೊಟ್ಟೆ ತುಂಬ ತಿನ್ನುತ್ತಾನೆ. ಅತ್ತೆ ಸೊಸೆಯರು ಸಂತೋಷ ಪಡುತ್ತಾ ಒಬ್ಬರನ್ನೊಬ್ಬರು ನೋಡ್ಕೋತಾ ಇರುವಾಗ ಊಟ ಮಾಡಿದ ಮಹರ್ಷಿ ಆ ಐಸ್ ಹೋಟೆಲ್ ನಲ್ಲಿರುವ ಒಂದು ಮರದ ಕುರ್ಚಿಯಲ್ಲಿ ಕೂತ್ಕೋತಾನೆ. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ನೀವಿಬ್ಬರು ಅತ್ತೆ ಸೊಸೆಯರು ಎಂದು ಅರ್ಥವಾಗುತ್ತೆ. ಹೊಟ್ಟೆ ತುಂಬಾ ಘಮ್ಮಂತ ಊಟ ಹಾಕಿದ್ದೀರಾ. ನಾನು ಬಹಳ ಸಂತೋಷದಿಂದಿದ್ದೀನಿ, ನೀವು ಮಾತ್ರ ದುಃಖದಿಂದಿದ್ದೀರಾ. ಆ ದುಃಖ ಏನಕ್ಕೋ, ನಿಮಗೆ ಬಂದ ಕಷ್ಟವೇನೋ? ಅಂಥದ್ದೇನೂ ಇಲ್ಲ ಸ್ವಾಮಿ, ನಾವಂತೂ ಚೆನ್ನಾಗಿದ್ದೀವಿ. ನೋಡು ತಾಯಿ, ನಿನ್ನ ನಾಲಿಗೆ ಮೇಲೆ ಮೇಲಿನ ಮಾತೆ ಹೇಳ್ತಾ ಇದೆ, ನಿನ್ನ ಕಣ್ಣು ಮಾತ್ರ ದುಃಖದಿಂದ ಇದೆ. ನೀನು ಎಷ್ಟು ದುಃಖದಿಂದಿದ್ದೆಯೋ ನಿನ್ನ ಕಣ್ಣೇ ಹೇಳ್ತಾ ಇದೆ ತಾಯಿ. ಏನಾಯ್ತು ಎಂದು ಮಹರ್ಷಿ ಕೇಳುತ್ತಲೇ ಇನ್ನು ಸುಳ್ಳು ಅಂತ ಒಳ್ಳೆಯದಲ್ಲ ಎಂದು ಅತ್ತೆ ಸೊಸೆಯರಿಗೆ ಅರ್ಥವಾಗುತ್ತದೆ. ಆಗ ಅನಾಮಿಕಾ ತಾನು ಕಟ್ಟಿದ ಐಸ್ ಹೋಟೆಲ್ ಬಗ್ಗೆ, ಕರಗಿ ಹೋಗುತ್ತಿರುವ ಐಸ್ ಬಗ್ಗೆ ತಮ್ಮ ದುಃಖವನ್ನು ಹೇಳಿಕೊಳ್ಳುತ್ತಾರೆ. ಅಂದ್ರೆ ಇನ್ನು ಮೇಲಿಂದ ನಿಮಗೆ ಆ ದುಃಖವಿರಲ್ಲ ತಾಯಿ.
ಎಂದು ಹೇಳಿ ಕಣ್ಣು ಮುಚ್ಚಿಕೊಂಡು ಏನೇನೋ ಮಂತ್ರಗಳು ಓದುತ್ತಾ ಇರುತ್ತಾನೆ ಆ ಮಹರ್ಷಿ. ಒಂದು ಕ್ಷಣದ ನಂತರ ಕಣ್ಣು ತೆಗೆಯುತ್ತಾನೆ. ಅಷ್ಟೇ, ಮಹರ್ಷಿಯ ಕಣ್ಣಿನೊಳಗಿಂದ ಒಂದು ಬೆಳಕು ಬಂದು ಐಸ್ ಹೋಟೆಲ್ ಮೇಲೆ ಬೀಳುತ್ತೆ. ಅಷ್ಟೇ, ಆ ಐಸ್ ಹೋಟೆಲ್ ಗಟ್ಟಿಯಾಗುತ್ತೆ, ಕರಗಿ ಹೋಗದ ಹಾಗಾಗುತ್ತೆ. ಅದನ್ನು ನೋಡಿ ಅತ್ತೆ ಸೊಸೆಯರಿಬ್ಬರು ಎಷ್ಟೋ ಸಂತೋಷ ಪಡುತ್ತಾರೆ. ಕೃತಜ್ಞತೆಯಿಂದ ಅತ್ತೆ ಸೊಸೆಯರು ಆ ಮಹರ್ಷಿಯವರಿಗೆ ನಮಸ್ಕರಿಸುತ್ತಾರೆ. ಮಹರ್ಷಿ ಅಲ್ಲಿಂದ ನಗುತ್ತಾ ಹೊರಟು ಹೋಗುತ್ತಾನೆ. ಇನ್ನು ಆ ದಿನದಿಂದ ಅತ್ತೆ ಸೊಸೆಯರು ಆ ಐಸ್ ಹೋಟೆಲ್ ಅನ್ನು ನೋಡಿಕೊಳ್ಳುತ್ತಾ ಆ ಹೋಟೆಲ್ ಮೇಲಿಂದ ಬರುತ್ತಿರುವ ಸಂಪಾದನೆಯಿಂದ ಎಷ್ಟೋ ಆನಂದದಿಂದ ಕುಟುಂಬದ ಜೊತೆ ಜೀವಿಸುತ್ತಾ ಇರ್ತಾರೆ.